ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಸೀಸನಲ್ ಚಳಿಗೆ ಖಾರ ಸ್ಪೈಸಿ ಆಗಿರೋ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ನೋಡೋಣ. ತುಂಬ ಸಿಂಪಲ್ಲಾಗಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದು, ಕ್ವಿಕ್ಕಾಗಿ ಆಗುತ್ತೆ ಇದು ಪೆಪ್ಪರ್ ಚಿಕನ್. ಒಂದು ಕಡಾಯಿ ತೊಗೋಬೇಕು, ಡ್ರೈ ರೋಸ್ಟ್ ಮಾಡ್ಕೊಬೇಕು. 1-2 ಸ್ಪೂನ್ ಧನಿಯಾ ಕಾಳು, 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, ಜೊತೆಗೆ ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಡ್ರೈ ರೋಸ್ಟ್ ಯಾವುದೇ ಎಣ್ಣೆ ಅಥವಾ ಏನೂ ಯೂಸ್ ಮಾಡಿಲ್ಲ, ಹಾಗೆ ರೋಸ್ಟ್ ಮಾಡ್ತಿರೋದು. 1 to 5 ಸೆಕೆಂಡ್ಸ್ ಆದಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಅದು ಅಷ್ಟು 1 to 5 ಸೆಕೆಂಡ್ಸ್ ಅಷ್ಟೇ. ಆಲ್ ಓವರ್ ಎಲ್ಲ ಸೇರಿ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಡ್ರೈ ರೋಸ್ಟು ತುಂಬ ಸೀಸ್ಬಾರ್ದು, ಸೀದೋದ್ರೆ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ, ಸೊ ದಟ್ ಚೆನ್ನಾಗಿರಲ್ಲ. ಡ್ರೈ ರೋಸ್ಟ್ ಆಗಿರೋದು ಇವಾಗ ಪಕ್ಕಕ್ಕೆ ಇಟ್ಬಿಡೋಣ, ಸ್ವಲ್ಪ ತಣ್ಣ ಆಗಲಿ. ಇವಾಗ ಅದೇ ಕಡೆಗೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಒಂದು ಫುಲ್ ಬೆಳ್ಳುಳ್ಳಿನ ಜಜ್ಜಿ ಹಾಕಿರೋದು, ಒಂದು 4 to 5 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ, ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ಹಸಿಮೆಣಸಿನ್ಕಾಯಿ, ಅವ್ರವ್ರ ಖಾರದ ಪ್ರಿಫರೆನ್ಸಸ್ಸು. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಒಗ್ಗರಣೆಗೆ. ಚೆನ್ನಾಗಿರುತ್ತೆ, ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ವೈಸ್ ಆಗಲಿ ಟೇಸ್ಟ್ ವೈಸ್ ಆಗಲಿ. ಇವಾಗ 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಪೇಸ್ಟ್ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು. 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ವಾಶ್ ಮಾಡಿರೋ ಚಿಕನ್ ಆ್ಯಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ತೊಗೊಂಡಿರೋದು ಒಂದು ಅರ್ಧ kg ಚಿಕನ್ನು, ಸೊ ದಟ್ ಸೇಮ್ ಕ್ವಾಂಟಿಟಿಗೆ ಆ್ಯಡ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ರುಚಿಗೆ ತಕ್ಕನಾಗ ಸ್ವಲ್ಪ ಉಪ್ಪು ಹಾಕೊಬೇಕು. ಉಪ್ಪು ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಇವಾಗ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಗಿದೆ. 10 ಮಿನಿಟ್ಸ್ ಇವಾಗ ಲಿಡ್ ಓಪನ್ ಮಾಡಿದ್ವಿ ನೋಡಿ, ಸೊ ದಟ್ ಎಲ್ಲ ನೀರು ಬಿಟ್ಕೊಂಡ್ಬಿಟ್ಟಿದೆ ಚಿಕನ್ನು. ಆಲ್ಮೋಸ್ಟ್ ಒಂದು ಅರ್ಧ ಬೆಂದ್ಬಿಟ್ಟಿದೆ. ಇವಾಗ ನಾವು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಮಿಕ್ಸ್ನ ನಾವು ಚೆನ್ನಾಗಿ ಫೈನ್ ಪೌಡರ್ ಮಾಡಿಬಿಟ್ಟು ಇವಾಗ ಈ ಚಿಕನ್ಗೆ ಆ್ಯಡ್ ಮಾಡ್ತಿರೋದು. ಇದಕ್ಕೇನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಬೇಕು ಅನ್ನೋದೇನಿಲ್ಲ, ಚಿಕನಲ್ಲಿ ನೀರು ಬಿಟ್ಕೊಟ್ಟಿದ್ರೆ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಇವಾಗ ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇರೋದು, 1/2 ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ, ಜಾಸ್ತಿ ಹುಳಿ ಆಗುತ್ತೆ, ನಮಗೆ ಸ್ಪೈಸಿ ಇದು ಬರೋದಿಲ್ಲ. ಸೊ ಇನ್ನೊಂದು 2 ಮಿನಿಟ್ಸ್ to 5 ಮಿನಿಟ್ಸ್ ಬಿಟ್ಟರೆ ಇವಾಗ ಚಿಕನ್ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ನೋಡಿ, ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಇನ್ನೇನು ಮತ್ತೆ ಲಿಡ್ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ, ಫುಲ್ ಬಾಯ್ಲ್ ಆಗಿದೆ ಚಿಕನ್ನು. ಇವಾಗ ಫೈನಲ್ ಆಗಿ ಇದಕ್ಕೆ 1 ನಿಂಬೆಹಣ್ಣು ಹಿಂಡ್ತಾ ಇರೋದು, ಒಂದು ಫುಲ್ ನಿಂಬೆಹಣ್ಣು ತೊಗೊಂಡಿರೋದು. ಒಂದು ಫುಲ್ ನಿಂಬೆಹಣ್ಣು ಹಿಂಡೋದ್ರಿಂದ ಫ್ಲೇವರ್ ಮತ್ತು ಟೇಸ್ಟು ಸೂಪರಾಗಿರುತ್ತೆ. ಆ್ಯಂಡ್ ಇವಾಗ ಇದಕ್ಕೆ ನೀವು ಮೇಲ್ಗಡೆ ಪೆಪ್ಪರ್ ಪೌಡ್ರಿಂದ ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡ್ರೆ ಇನ್ನು ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ, ಸೂಪರಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಮುಗೀತು, ಪೆಪ್ಪರ್ ಚಿಕನ್ ರೆಡಿ ಆಯಿತು. ಸಿಂಪಲ್ ಆ್ಯಂಡ್ ಕ್ವಿಕ್. ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.